ಒಂದು ವಿಷಯ ಗೊತ್ತಾಯ್ತು ಎಂತಂದ್ರೆ ಇನ್ನೊಂದು ದೈವಸ್ಥಾನ ಉಂಟು. ಓಹೋ ಅದೆಂತ ಮಾರೆ, ಮಂಗ ಅಲ್ಲ ಅದೆಂತ ಒಂದು ಮುಖವಾಡದಾಗಿತ್ತು ಅಲ್ಲಿ ಒಂದು. ವಾ ಬಂತು ಶ ಲೊಕೇಶನ್ ಮಾರೆ ಕ್ರೇಜಿ ಸೂಪರ್ ಮಾರೆ. ಶ ಲೊಕೇಶನ್ ಅಂದರೆ ಲೊಕೇಶನ್ ಇದು. ಓಕೆ, ಆಫ್ಟರ್ ಅ ಕ್ವಿಕ್ ರಿಸರ್ಚ್ ನಾವೀಗ ಕಂಟಿನ್ಯೂ ಮಾಡ್ತಿದ್ದೆವು. ನವಿಲುಗಳು ನೋಡಿ, ಯಾಬ್ಬ ಎಷ್ಟಿತ್ತು ಮಾರೆ. ಬಟ್ ಇದೇ ಕಾಡಿನ ಮಧ್ಯೆ ನಾವು ಬಂದದೀಗ. ಎಲ್ಲ ಮರ ಕಡಿತಿದ್ದಾರೆ. ಫುಲ್ ಎಂತ ಮೇರೆ, ಫುಲ್ ಡಿಫಾರೆಸ್ಟೇಷನ್ ಆಗ್ತಾ ಉಂಟು ಇಲ್ಲಿ. ಚಾ ಬೇಜಾರಾಗ್ತದೆ. ಈಗ ಈ ಆಫ್ ರೋಡ್ ಇದರಲ್ಲಿ ಗೌಜಿಯಲ್ಲಿ ನಮ್ಮ ಜಪಾನಿಗೆ ಹೋಗೋದು ಮರ್ತೆ ಹೋಗಿದೆ ಈಗ. ಹೋಗ್ಬೇಕು. ಇದೊಂದು ಇಲ್ಲಿ ಇನ್ನೊಂದು ಲೊಕೇಶನ್ ಕಾಣ್ತಾ ಉಂಟು, ಇದನ್ನು ಮುಗಿಸಿ ನಾವು ಮತ್ತೆ ಜಪಾನಿಗೆ ಹೋಗುವ. ಅಷ್ಟರಿಗೆ ಹೋಲ್ಡ್ ಆನ್. A few moments later. After a quick ಶಾರ್ಟ್ ಮಿನಿ ಬ್ರೇಕ್, ಇಲ್ಲೊಂದು ಅಂಗಡಿ ಇತ್ತು. ಒಂದು ವಿಷಯ ಗೊತ್ತಾಯ್ತು ಎಂತಂದ್ರೆ ಇನ್ನೊಂದು ದೈವಸ್ಥಾನ ಉಂಟು. ಓಹೋ ಅದೆಂತ ಮಾರೆ, ಮಂಗ ಅಲ್ಲ ಅದೆಂತ ಒಂದು ಮುಖವಾಡದಾಗಿತ್ತು ಅಲ್ಲಿ ಒಂದು. ಅದಿರಲಿ, ನಮಗೆ ಈಗ ಇನ್ನೊಂದು ಜಾಗ ಉಂಟಿಲ್ಲ ಈಗ ನೋಡಲಿಕ್ಕೆ, ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ದೈವಸ್ಥಾನ ಆ್ಯಕ್ಚುಲಿ ಒಂದು. ಸೊ ಅದು ಕಾಡಿನ ಮಧ್ಯದಲ್ಲುಂಟು. ಲುಕ್ಸ್ ವೆರಿ ಪ್ರಾಮಿಸಿಂಗ್, ವೆರಿ ಬ್ಯೂಟಿಫುಲ್. ಒಂದು ನೇಚರ್ನ ಮಧ್ಯದಲ್ಲಿರುವಾಗುಂಟು. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡುವಂತ ಇದ್ದೇವೆ ನಾವೀಗ. ಅದಕ್ಕೀಗ ದಾರಿ ಗೊತ್ತಿಲ್ಲ ಅಂತ. ಆ್ಯಸ್ ಪರ್ ಲೋಕಲ್ ಹೋಗ್ಲಿಕ್ಕೆ ಆಗ್ತದಂತೆ, ವಿಲ್ ಸಿ. ಇದಲ್ಲ, ಇದು ವಾಟರ್ ಟ್ಯಾಂಕ್. ಚೆಲ್ಲ ಫುಲ್ಲು ಫಾರೆಸ್ಟ್. ಇದೆ ಓಕೆ. ಆಫ್ ರೋಡ್ ಈಗ ಎಂಟ್ರ್ ಆದೆವು. ದಿಸ್ ಸೀಮ್ಸ್ ಟು ಬಿ ದ ಒನ್. ನೋಡುವ. ಹೈ ಇರಲಿ ಬಿಡಿ, ಒಂದು ಬಂದದಕ್ಕೊಂದು ಗುರುತಿರಲಿ ಅಂತ. ಸ್ವಲ್ಪ ಮಣ್ಣು ಕೆಸರೆಲ್ಲ ಆಗಿ ಬೈಕ್. ತೋಟದಲ್ಲಿ ಸ್ಪ್ರಿಂಕ್ಲರ್ ಬಿಟ್ಟಿದ್ದಾರೆ. ಎಲ್ಲ ಫಸ್ಟ್ ಟೈಮ್ ಬರೋದು ಈ ಏರಿಯಾ. ಫುಲ್ ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡೋದು. ಎಲ್ಲ ನಮ್ಮನ್ನು ಕಂಡು ಬಿಟ್ಟು ನೋಡ್ತಾರೆ ಆಬ್ವಿಯಸ್ಲಿ. ಫಾರೆಸ್ಟ್ ಎಂಟ್ರ್ ಆದೆವು. ಕ್ರೇಜ್ ಉಂಟು ಮಾರೆ ಲೊಕೇಶನ್. ವಾ
ಮ್ಯಾನ್. ವಾ ಬಂತು ಬಂತು ಬಂತು. ಶ ಲೊಕೇಶನ್ ಮಾರೆ ಕ್ರೇಜಿ. ಸೂಪರ್ ಮಾರೆ. ಶ ಲೊಕೇಶನ್ ಅಂದರೆ ಲೊಕೇಶನ್ ಇದು. ಲಾಸ್ಟ್ ಒಂದು 100 ಮೀಟರ್ಸ್ ಆ ಟರ್ನ್ ಆದ ನಂತರ ಒಂದು ಸ್ಟ್ರೆಚ್ ಇತ್ತು ಮಾರೆ, ಸಾಲಿಡ್ ಇತ್ತು. ಹೌದೌದು, ಇದು ರೀಸೆಂಟ್ಲಿ ಜೀರ್ಣೋದ್ಧಾರದಾಗ ಉಂಟು ಈ ದೇವಸ್ಥಾನ. ದೊಡ್ಡ ದೊಡ್ಡ ಮರಗಳು ಇಲ್ಲಿ ಸಹ ಎಲ್ಲ ಒಳ್ಳೆ ಟೆನ್ಸ್ ಫಾರೆಸ್ಟ್. ಇದು ಜೀರ್ಣೋದ್ಧಾರ ಆಗುವ ಮುಂಚೆ ಉಂಟಲ್ಲ, ನಾವು ಸುಳ್ಳೆಯಲ್ಲಿ ಒಂದು ದೇವಸ್ಥಾನ ಹೋದೇವಲ್ಲ, ಆ ಟೈಪ್ ಇದ್ದಿರ್ಬೋದು. ಇದು ಫುಲ್ಲು ಮರ ಇದ್ದುಂಟಲ್ಲ ಅದರ ಮಧ್ಯದಲ್ಲಿ. ಕ್ರೇಜಿ ಮಾತ್ರ. ಇದು ದೇವಸ್ಥಾನ ನೋಡಿ ಹೇಗುಂಟು ನೋಡಿ, ರೈಟ್ ಇನ್ ದ ಮಿಡಲ್ ಆಫ್ ದ ಫಾರೆಸ್ಟ್. ಈ ವ್ಯೂ ಮಾತ್ರ ಅಲ್ಟಿಮೇಟ್ ಉಂಟು. ಇಲ್ಲಿ ಮರ ಫುಲ್ 360 ಡಿಗ್ರಿ ಫಾರೆಸ್ಟ್. ದಾರಿ ಇಲ್ಲಿಂದ ಚಂದ ದಾರಿ ನೋಡಿ. ಫಾರೆಸ್ಟ್ ಸೌಂಡ್ ನೋಡಿ, ಕೀಟಗಳದ್ದು. ಇದು ದೇವಸ್ಥಾನ ರೀಸೆಂಟ್ಲಿ ಆದಾಗುಂಟು, ತುಂಬ ರೀಸೆಂಟ್ಲಿ ಒಂದು ವರ್ಷ 1-2 ವರ್ಷ ಒಳಗೆ. ಇದು ಹೆಚ್ಚು ಡೀಟೇಲ್ಸ್ ನನಗೂ ಗೊತ್ತಿಲ್ಲ, ಬಟ್ ಆ್ಯಸ್ ಅ ಲೈಕ್ ನೇಚರ್ ಪಾಯಿಂಟ್ ಆಫ್ ವ್ಯೂ, ರೈಟ್ ಇನ್ ದ ಮಿಡಲ್ ಆಫ್ ದ ಹಾರ್ಟ್. ಇದು ಈ ವ್ಯೂ, ಮರಗಳೆಲ್ಲ ಈಚೆ ಫುಲ್ ಫಾರೆಸ್ಟ್ ನೋಡಿ, ಆಚೆ ಫುಲ್ ಗುಡ್ಡೆ ಮಿಂದೆ. ಓಕೆ, ಲೆಟ್ಸ್ ಪ್ರೊಸೀಡ್. ಓವರ್ ಆಲ್ ವೆರಿ ಗುಡ್ ಲೊಕೇಶನ್. ನನ್ನ ವೈಬ್ಸ್ ಮ್ಯಾಚ್ ಆಯಿತು ಇಲ್ಲಿ ಬಂದು. ವಾಟರ್ ಸೋರ್ಸ್ ಉಂಟು ಇಲ್ಲಿ ಒಂದು. ಹಾಂ, ಆ ಕಲ್ಲು ನೋಡಂತೆ. ಇಲ್ಲ ಅನ್ಸುದಾ? ಹೀಗೆ ನಿಲ್ಸ, ಬ್ಯಾಕ್ ವ್ಯೂ. ಸೌಂಡ್ ನೇಚರ್ ಇದು. ಹೂವಲ್ಲದು ಚಿಟ್ಟೆ ಆಗ್ತಾ ಉಂಟು, ಗಿಡದಲ್ಲಿ ಕಾಣಲಿಕ್ಕಿಲ್ಲ ಅದು ಮಾತ್ರ. ನೋಡ ಪೊಯ್. ಅದು ಕಾಲ್ದಾರಿಯಾಗುಂಟು. ಓ, ಇಲ್ಲಿ ನೀರು ವಾಟರ್ ಇದುಂಟು ಮಾರೆ, ವಾಟರ್ ಫಾಲ್ ಟೈಪು. Back to the main road.
ಈಗ ಸ್ಟ್ರೈಟ್ ಅವೇ ಟು ಜಪಾನ್. ಅಣ್ಣ ಸೈಡ್. ಸೊ 2 ಲೊಕೇಶನ್ ನೋಡಿದೆವು ಈ ಫಸ್ಟ್ ಪಾರ್ಟಲ್ಲಿ. ಹೇಗಿತ್ತು ಅಂತ ಹೇಳಿ. ಸೊ ಐ ಹೋಪ್ ಯು ಲೈಕ್ ಡಿಟ್, ಬಿಕಾಸ್ ವಿ ಲೈಕ್ ಡಿಟ್ ಆ್ಯಂಡ್ ವಿ ಎಮ್ ಯು ಟು ಲೈಕ್ ಡಿಟ್. ಎಲ್ಲ ಸಂಡೇ ಮಕ್ಕಳು ಜಾಲಿ ಮಾಡ್ತಿದ್ದಾರೆಲ್ಲ ಸೈಕಲಲ್ಲಿ. ಇಂಥ ಕೆಲವು ದೇವಸ್ಥಾನಗಳೆಲ್ಲ ಈ ಲೊಕೇಶನ್ಸ್ ಎಲ್ಲ ನಮ್ಮ ಊರಲ್ಲೇ ಇರ್ತದೆ, ನಮಗೆ ಗೊತ್ತಿರೋದಿಲ್ಲ. ಈಗ ನೋಡಿ ಈ ಒಂದು ಲೊಕೇಶನ್ ನನಗೆ ಉಂಟು ಅಂತಲೇ ಗೊತ್ತಿರಲಿಲ್ಲ. ನಾನು ಹೀಗೆ ರ್ಯಾಂಡಮ್ಲಿ ಗೂಗಲ್ ಮ್ಯಾಪಲ್ಲಿ ಸ್ಯಾಟಲೈಟ್ ವ್ಯೂ ಹಾಕಿ ನೋಡುವಾಗ ಏನೊಂದು ಮನೆ ಥರ ಕಂಡಿತು. ಸುತ್ತಲೂ ಕಾಡಿತ್ತು, ಮಧ್ಯದಲ್ಲೊಂದು ಮನೆ. ಝೂಮ್ ಹೊಡೆದು ನೋಡುವಾಗ ಅದು ಮನೆ ಅಲ್ಲ, ಒಂದು ದೇವಸ್ಥಾನ ಅಂತ ಗೊತ್ತಾಯಿತು. ಮತ್ತೆಲ್ಲಿ ಲೋಕಲ್ಸಲ್ಲಿ ಕೇಳುವಾಗ ಅದು ದೇವಸ್ಥಾನ ಅಲ್ಲ, ದೈವಸ್ಥಾನ ಅಂತ ಗೊತ್ತಾಯಿತು. ಹಾಗೆ ಒಂದು ಎಕ್ಸ್ಪ್ಲೋರ್ ಮಾಡಿದ್ದು. ರೋಡ್ ಮತ್ತೆ ಕ್ರೇಜ್ ಉಂಟು, ಎಕ್ಸ್ಪಲ್ಸಿಗೆ ಗಮನ ಆಗ್ತದೆ ಹೋಗ್ಲಿಕ್ಕೆ. ಸೊ ಇಂಥ ಊರು ಒಳಗಿನ ಇಂಟೀರಿಯರ್ ರೋಡ್ಸಲ್ಲಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಎಕ್ಸ್ಪಲ್ಸಿಂದ ಬೆಸ್ಟ್ ಯಾವ ಬೈಕು ಇಲ್ಲ. ಲೈಟ್ ವೆಯ್ಟ್. ಓಹೋ ಪಕ್ಕವಾ? ಗ್ಯಾರಂಟಿ ನೋಡುದಾ? ಈ ರೋಡಲ್ಲಿ ನಾನು ಬಂದಿದ್ದೆ ಮಾರೆ. ಹಾಂ, ಎಷ್ಟೋ 1000 ವರ್ಷ ಹಿಂದೆ ಬಂದಿದ್ದೆ ಈ ರೋಡಲ್ಲಿ. ಆಗ ಫುಲ್ಲು ಮಡ್ ರೋಡ್ ಇತ್ತಿದ್ದು. ನಾವು ಜಪಾನ್ ಆಗುವ, ಜಪಾನ್. ಹಾಂ, ಜಪಾನ್ ಹೋಗಲ್ಲ.